ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಅಮೂಲ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಸೂಪರ್ ಆಗಿರೋ ವಿಡಿಯೋನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ವಿಡಿಯೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲ್ ಮುಖಾಂತರ. ಇಟ್ಸ್ ಅ ವಾಟ್ಸ್ ಇನ್ ಮೈ ಬ್ಯಾಗ್. ಈ ದೊಡ್ಡ ಮೂಟೆಯಲ್ಲಿ ಏನು ತೊಗೊಂಡು ಹೋಗ್ತೀನಿ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಯೂಶಲಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಸಾಕಷ್ಟು ರೀತಿಯಾದಂಥ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಕೆಲವೊಬ್ರು ಕುಕ್ಕಿಂಗ್ ವೀಡಿಯೋಸ್ ನೋಡೋದು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಡೈಲಿ ವ್ಲಾಗ್ಸ್ ನೋಡೋದು ಇಷ್ಟ ಆಗುತ್ತೆ. ಬಟ್ ನನಗೆ ಪರ್ಸ್ನಲ್ ಫೇವ್ರೇಟ್ ಅಂದರೆ ವಾಟ್ಸ್ ಇನ್ ಮೈ ಬ್ಯಾಗ್. ಯಾರೇ ಮಾಡಲಿ ಒಂದ್ಸತಿ ಹೋಗಿ ನೋಡ್ತೀನಿ, ಅವರ ಚಾನಲ್ಗೆ ಹೋಗಿ ನೋಡ್ತೀನಿ. ಅಫ್ಕೋರ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ತೀನಿ, ಬಿಕಾಸ್ ನಂದು ಒಂದು ಚಾನಲ್ ಇದ್ದಾಗ ಗೊತ್ತಾಗುತ್ತೆ ಏನು ಕಷ್ಟ ಅಂತ. ಅದಕ್ಕೋಸ್ಕರ ಬನ್ನಿ ಇವತ್ತು ಈ ಬ್ಯಾಗಲ್ಲಿ ಏನೇನಿದೆ, ಏನೇನು ತೊಗೊಂಡು ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಎಸ್, ಈ ಬ್ಯಾಗು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ತೊಗೊಂಡಾಗ ಮೇ ಬಿ ಒಂದು 380 ರೂಪಾಯಿ ಏನಾಯಿತು, 380 ರುಪೀಸ್ ಏನೋ ಪೇ ಮಾಡಿದ್ದೆ. ನಿಮಗೆ ಮೀಶೋ, ಅಮೆಝಾನ್ ಎಲ್ಲ ಶಾಪಿಂಗ್ ಅಪ್ಲಿಕೇಶನ್ಸ್ಗಳಲ್ಲೂ ಈ ಬ್ಯಾಗ್ ಸಿಗುತ್ತೆ. ಒಂದು ಸಖತ್ತಾಗಿರೋ ರಗ್ ಮೆಟೀರಿಯಲಲ್ಲಿ ಮಾಡಿರ್ತಕ್ಕಂಥ ಬ್ಯಾಗ್. ಈ ಗೋಣಿ ಚೀಲದ ಥರ ಇರುತ್ತಲ್ಲ, ಕೊಳೆ ಆಗುತ್ತೆ ಬಟ್ ಹರಿದು ಹೋಗಲ್ಲ, ಅಷ್ಟು ಕ್ವಾಲಿಟಿ ಸೂಪರ್ ಆಗಿದೆ. ಸೊ ಏನೇನು ತೊಗೊಂಡು ಹೋಗ್ತೀನಿ ಈ ಬ್ಯಾಗಲ್ಲಿ ಅಂತ ತೋರಿಸ್ತೀನಿ ಒನ್ ಬೈ ಒನ್. ಓಕೆನಾ? ಎಸ್, ಓಕೆ. ಫಸ್ಟು ಇದೊಂದು ಪೌಚ್ ತೊಗೊಂಡು ಹೋಗ್ತೀನಿ. ಈ ಪೌಚಲ್ಲಿ ಏನೇನು ತೊಗೊಂಡು ಹೋಗ್ತೀನಿ, ಏನೇನಿದೆ ಇದರೊಳಗೆ ಅಂತ ಲಾಸ್ಟಲ್ಲಿ ತೋರಿಸ್ತೇನೆ ನಿಮಗೆ. ಓಕೆ, ನೆಕ್ಸ್ಟು ಒಂದಷ್ಟು ಪುಸ್ತಕಗಳನ್ನ ಕ್ಯಾರಿ ಮಾಡ್ತೀನಿ. ಇದೇನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಡಿಸ್ಕ್ಲೇಮರ್ನ ಕೊಟ್ಬಿಡ್ತೀನಿ. ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ ಫಸ್ಟೇ ಹೋಗಿ ಫಾಲೋ ಮಾಡಿ. @_ ಅಮೂಲ್ಯ ನಾಗೇಂದ್ರ ಅಂತ ನನ್ನ ಅಕೌಂಟ್ ಹೆಸರು. ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಆಲ್ರೆಡಿ ಗೊತ್ತಿರುತ್ತೆ. ನಾನೊಂದು 3-4 ಪ್ರೊಫೆಷನ್ ಮಾಡ್ತೀನಿ. ಒಂದು ಟೀಚಿಂಗು, ಇನ್ನೊಂದು ಆ್ಯಂಕರಿಂಗ್ ಅಂದರೆ ನಿರೂಪಣೆ ಮಾಡ್ತೀನಿ, ಮತ್ತೊಂದು ನನ್ನದೇ ಆದಂಥ ಸ್ವಂತ ಇನ್ಸ್ಟಿಟ್ಯೂಷನ್ ಇದೆ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ನು. ಸೊ ಆದ್ದರಿಂದ ಒಂದಷ್ಟು ಕೆಲಸಗಳಿರುತ್ತೆ. ನಾನೇನು ಅಷ್ಟು ದೊಡ್ಡ ಏನಂತಾರಲ್ಲ ಮಲ್ಟಿ ಟಾಸ್ಕರು, ಬಿಸ್ನೆಸ್ ವುಮೆನ್ ಅಂತ ಹೇಳ್ಕೊಳ್ಳಿಕ್ಕೆ ಹೋಗಲ್ಲ. ಬಟ್ 3-4 ಕೆಲಸಗಳು ಮಾಡಬೇಕಾದ್ರೆ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಮರ್ತು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವತ್ತಿನ ದಿನ ಏನೇನು ಕೆಲಸ ಇರುತ್ತೆ, ಯಾರ್ಯಾರಿಗೆ ಕಾಲ್ ಮಾಡಬೇಕು, ಕೆಲವೊಂದು ಸತಿ ಇವೆಂಟ್ ಮಾಡಿರ್ತೀವಿ, ಪೇಮೆಂಟೇ ಬಂದಿರಲ್ಲ. ಇನ್ನು ಕೆಲವೊಂದು ಸತಿ ನೆಕ್ಸ್ಟ್ ಯಾವುದೋ ಇವೆಂಟಿಗೆ ಬುಕ್ ಆಗಿರ್ತೀವಿ ಬಟ್ ಮರ್ತು ಬಿಟ್ಟಿರ್ತೀವಿ, ಕ್ಲೈಂಟ್ ಮೀಟಿಂಗ್ ಹೋಗೋದಿರುತ್ತೆ, ಏನೇನೋ ಕೆಲಸಗಳಿರುತ್ತೆ. ಅದು ಮರೀಬಾರ್ದು ಆ ಕೆಲಸವನ್ನು ಅನ್ನೋ ಕಾರಣಕ್ಕೆ ಸೊ ಇಲ್ಲಿ ಬರ್ಕೊಂಡಿರ್ತೀನಿ. ಸೊ ದಿಸ್ ಇಸ್ ಮೈ ಟು ಡೂ ಲಿಸ್ಟ್. ಏನೇನು ಮಾಡಬೇಕು ಅವತ್ತಿನ ದಿನ ಕೆಲಸ ಅನ್ನೋದನ್ನು ಬರುತ್ತೆ. ಇನ್ನು ಇದು ಅಟಾಮಿಕ್ ಹ್ಯಾಬಿಟ್ಸ್, ಒಂದು ಬುಕ್ಕು ಯಾವಾಗಲೂ ನನ್ನ ಬ್ಯಾಗಲ್ಲಿ ಇರುತ್ತೆ. ಬಿಕಾಸ್ ಟೈಮ್ ಸಿಕ್ಕಿದಾಗ ಓದೋಣ ಅಂತ. ಟೈಮೇ ಇಲ್ದೋರಷ್ಟು ಬಿಸಿನ ಖಂಡಿತ ಅಲ್ಲ, ಬಟ್ ಏನಾದರೂ ಒಂದೊಂದು ಕೆಲಸ ಬಂದೇ ಬರುತ್ತೆ. ಸೊ ಅದರಿಂದ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಓದೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಸೊ ಇಷ್ಟು ಓದಿದ್ದೀನಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಆಲ್ರೆಡಿ ಒಂದು 10-15 ಪೇಜಸ್ ಅಷ್ಟೇ ಆಗಿರೋದು. ಆಲ್ರೆಡಿ ನಂಗೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಬುಕ್ ಅಂತ. ಇನ್ನು ಈ ಖಾಲಿ A4 ಶೀಟ್ಸ್ ಏನಕ್ಕೆ ಇಟ್ಕೊಂಡಿದ್ದಾಳೆ ಈ ಅಮ್ಮ, ಅಫ್ಕೋರ್ಸ್ ಫುಲ್ ಹಿಂಗೆ ಓಪನ್ ಮಾಡಿ ಇಟ್ಕೊಳಕ್ಕಾಗಲ್ಲ. ಈ ಕೆಲವೊಂದು ಸನ್ಮಾನ ಕಾರ್ಯಕ್ರಮಗಳು, ಫಾರ್ಮಲ್ ಫಂಕ್ಷನ್ಸಿಗೆ ಹೋದಾಗ ಅಲ್ಲಿ ನಮಗೆ ಒಂದು ಪ್ರೋಗ್ರಾಮ್ ಲಿಸ್ಟ್ ಕೊಡ್ತಾರೆ. ಇದೇ ರೀತಿ ಮಾಡಬೇಕಾಗುತ್ತೆ ಆ್ಯಂಕರಿಂಗು. ಪಟ್ಪಟ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಕೆಲವೊಂದು ಸತಿ ಕೋಟ್ಸ್ಗಳು, ವಚನಗಳು ಏನೇನೋ ಬರ್ಕೊಳ್ಬೇಕಾಗತ್ತೆ. ಹೇಳೋಕ್ಕಾಗ ವಚನಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋಷ್ಟು ಬುದ್ಧಿವಂತಿಕೆ ನನಗೆ ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಅಲ್ವಾ. ಸೊ ಅದನ್ನೆಲ್ಲ ಬರ್ಕೊಳ್ಳೋದಕ್ಕೆ ಒಂದಷ್ಟು ಎಮರ್ಜೆನ್ಸಿ A4 ಶೀಟ್ಸ್ ಅಂತ ಇಟ್ಕೊಂಡಿರ್ತೀನಿ. ಇನ್ನು ನೆಕ್ಸ್ಟು ಅಫ್ಕೋರ್ಸ್ ವ್ಯಾಲೆಟ್ಟು. ಇದು ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳಿದ್ದಾಳೆ ಪ್ರಿಯಾ ಅಂತ, ಅವಳು ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇಗೆ. ಏನಿಲ್ಲ ಕಣ್ರಿ, ಎಲ್ಲರ ವ್ಯಾಲೆಟ್ ಹೇಗಿರುತ್ತೆ ಹಾಗೆ ಒಂದಷ್ಟು ಕಾರ್ಡ್ಸ್ಗಳಿರುತ್ತೆ, ಮತ್ತು ಮನಿ ಇದೆ. ಒಂದು 50 ರೂಪಾಯಿ 60 ರೂಪಾಯಿ ದುಡ್ಡು ಇಟ್ಕೊಂಡಿರ್ತೀನಿ ಅಷ್ಟೇ. ಇನ್ನು ನಮ್ಮ ಕಲಿಕೆದು ವಿಸಿಟಿಂಗ್ ಕಾರ್ಡ್ ಇದೆ. ಓಕೆ, ಆ್ಯಂಡ್ ನನ್ನ ವಿಸಿಟಿಂಗ್ ಕಾರ್ಡ್ ಇದೆ. ಓಕೆ, ಆ್ಯಂಡ್ ನಮ್ಮದೇ ಆದಂಥ ಒಂದು ಕಂಪ್ನಿ ಇದೆ, ಇವೆಂಟ್ ಕಂಪನಿ. ಓಕೆ, ಅದರದ್ದು ವಿಸಿಟಿಂಗ್ ಕಾರ್ಡ್ ಇದೆ. ಓಕೆ, ಅದರದ್ದು ವಿಸಿಟಿಂಗ್ ಕಾರ್ಡ್ ಇದೆ. ಇನ್ನು ಮಾಮೂಲಿ ಕ್ರೆಡಿಟ್ ಕಾರ್ಡ್ಸ್ ಅಲ್ಲ, ಸಾರಿ, ಡೆಬಿಟ್ ಕಾರ್ಡ್ಸು ಅಂದರೆ ATM ಕಾರ್ಡು. ಓಕೆ, ಮತ್ತು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಇದೆ. ಸೊ ಇದೊಂದು ಸಿಂಪಲ್ ವಾಲೆಟ್. ಓಕೆ, ನೆಕ್ಸ್ಟು ಒಂದು ಫೋನು. ಆಲ್ರೆಡಿ ಒಂದು iPhone 14 ಇದೆ ನನ್ನ ಹತ್ರ, ಅದರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಇದು ನಮ್ಮ ಇನ್ಸ್ಟಿಟ್ಯೂಷನ್ ಕಲಿಕೆದು ಫೋನು. ಇದು ನನ್ನ ಹತ್ರನೇ ಇರುತ್ತೆ, ನಾನೇ ಹ್ಯಾಂಡಲ್ ಮಾಡ್ತೀನಿ. ಮೇಯ್ನಾಗಿ ನನಗೆ ಬೇಕಾಗಿರೋದು ನೀರು. ಕುಡಿದ್ಬಿಡ್ತೀನಿ. ಬೇರೆಯವ್ರು ನೀರು ಕುಡ್ಸೋದು ಬಿಡಬೇಡಿ, ನೀವೇ ಕುಡಿದ್ಬಿಡಿ. ಓಕೆ, ಈ ಸ್ಟೇ ಹೈಡ್ರೇಟೆಡ್ ಅಂತೆಲ್ಲ ಮತ್ತೆ ದೊಡ್ಡ ಲೈನ್ಸ್ ಎಲ್ಲ ಹೊಡೆಯಲ್ಲ. ಇದು ಏನಕ್ಕೆ ಇಟ್ಕೊಂಡಿರ್ತೀನಿ ಅಂತಂದರೆ ಕಂಪ್ನಿ ಬೇರೆದು, ಯಾವುದಾದ್ರೂ ಒಂದು ಬಾಟ್ಲ್ ಇದ್ದೇ ಇರುತ್ತೆ, ಬಿಸ್ಲರಿನೋ ಯಾವುದಾದ್ರೂ ಒಂದು. ಬಟ್ ನೀರು ಮಾತ್ರ ನಮ್ಮನೆ ನೀರೇ ಇರುತ್ತೆ. ಏನಕ್ಕೆ ಅಂತಂದರೆ ನಾನು ದುಡಿತಾ ಇರೋದೇ ನನ್ನ ಗಂಟ್ಲನ್ನ ಉಪಯೋಗಿಸ್ಕೊಂಡು. ಪಾಠ ಮಾಡಬೇಕಾಗಿರ್ಬೋದು, ಆ್ಯಂಕರಿಂಗ್ ಮಾಡಬೇಕಾಗಿರೋದು, ಬೇಕಾಗಿರೋದೇ ನನ್ನ ಗಂಟ್ಲು. ಆ್ಯಂಡ್ ನನ್ನ ಗಂಟ್ಲು ಎಷ್ಟು ಕ್ವಾಟ್ಲೆ ಕಿತಾಪತಿ ಕೊಡುತ್ತೆ ನನಗೆ ಅಂತಂದರೆ, ಯಪ್ಪ, ಒಂದು ಹನಿ ಬೇರೆ ನೀರು ಹಾಕಂಗಿಲ್ಲ, ಗಂಟ್ಲು ಹಾಳಾಗ್ಬಿಡುತ್ತೆ. ಕೋಲ್ಡ್ ಒಂದು ಹನಿ ಹಾಕಂಗಿಲ್ಲ, ಗಂಟ್ಲು ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀರನ್ನ ಮನೆಯಿಂದನೇ ಕ್ಯಾರಿ ಮಾಡ್ತೀನಿ. ಬಾಟ್ಲಿ, ಫ್ಯಾನ್ಸಿ ಬಾಟ್ಲೆಲ್ಲ ಇದೆ ಮನೇಲಿ,
ಎತ್ಕೊಂಡೋಗೋಕ್ಕೆ ಗೊತ್ತಲ್ಲ ಸೋಂಬೇರಿತನ. ಸೊ ಯಾವುದೋ ಒಂದು ಬಾಟ್ಲು, ಬಟ್ ನಮ್ಮನೆ ನೀರೇ ಇರುತ್ತೆ, ಅದಂತೂ ಪಕ್ಕ. ಓಕೆ, ಇನ್ನು ನೆಕ್ಸ್ಟ್ ಐಟಮ್ ಏನು ಅಂತ ತೋರಿಸೋಣ. ಯಾಕಪ್ಪ ಪಾಸ್ಬುಕ್ ಇಟ್ಕೊಂಡಿದ್ದೀನಿ, ಇವತ್ತೇನೋ ಬ್ಯಾಂಕ್ ಕೆಲಸ ಇತ್ತು ಅದಕ್ಕೋಸ್ಕರ. ಇನ್ನು ನೆಕ್ಸ್ಟು ಇದೊಂದು ಯೂಸ್ಲೆಸ್ ವಸ್ತು ನನ್ನ ಪರ್ಸಲ್ಲಿ ಇರುವಂಥದ್ದು, ಬ್ಯಾಗಲ್ಲಿ. ಹೇಗೆ ಕಾಣಿಸ್ತಾ ಇದೆ? ಎಸ್, ಯೂಸ್ಲೆಸ್ ವಸ್ತು ಅಂತ ಯಾಕೆ ಹೇಳ್ತೀನಿ, ಕೆಲವೊಬ್ರು ಯೂಸ್ ಮಾಡ್ತಾರೆ, ಬಟ್ ನನಗೆ ಮೊದಲಿಂದನೂ ಸನ್ಗ್ಲಾಸಸ್ನ ಹಾಕ್ಕೊಂಡು ತಿರುಗಾಡಿ ರೂಢಿ ಇಲ್ಲ. ನನಗೆ ಅದು ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ ಅದೊಂದು ಫೋಬಿಯಾ ಬಂದುಬಿಟ್ಟಿದೆ. ಈ ಸನ್ಗ್ಲಾಸಸ್ನ ಹಾಕ್ಕೊಂಡು ತಿರುಗಾಡಿದ್ರೆ ನೋಡಿದವ್ರು ಏನು ಶೋಕೆ ಹೊಡಿತಾ ಇದ್ದಾಳೆ ಅಂತ ಹೇಳ್ತಾರೆ, ಕಮೆಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇದನ್ನು ಯೂಸೇ ಮಾಡಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಶೋಕಿನಾದರೂ ಮಾಡಬೇಕಲ್ವ, ಸೊ ಬ್ಯಾಗಲ್ಲಿ ಇಟ್ಕೊಂಡು ತಿರುಗ್ತೀನಿ ಅದಕ್ಕೋಸ್ಕರ. ಇನ್ನು ನೆಕ್ಸ್ಟು 2 ಕೀಗಳಿದೆ. ಆಫ್ಕೋರ್ಸ್ ಒಂದು ಇದು ನಮ್ಮ ಆಫೀಸ್ ಕೀಸು ಯಾವಾಗಲೂ ಇರುತ್ತೆ, ಇನ್ನು ಇದು ನನ್ನ ವೆಹಿಕಲ್ ಕೀ, ಗಾಡಿ ಕೀ. ಅದಾದಮೇಲೆ ಇದೆರಡು ಚೆನ್ನಾಗಿದೆ. ಇದು ಸ್ಟ್ರೆಪ್ಸೆಲ್, ಗೊತ್ತಲ್ಲ ನನ್ನ ಗಂಟ್ಲಿಗೆ ಒಂದಷ್ಟು ಸಪ್ಲಿಮೆಂಟ್ಸ್ ಬೇಕು. ಮತ್ತು ಇದು ಯಾವುದೋ ಒಂದು ಆಯುರ್ವೇದಿಕ್ ಟ್ಯಾಬ್ಲೆಟ್ ಥರನೋ ಒಂದು ಚಾಕ್ಲೇಟ್ ಥರನೋ ಏನೋ ಇದೆ, ಗುಳಿಗೆ ಥರ. ಇದು ನನಗೆ ತುಂಬ ಹೆಲ್ಪ್ ಮಾಡ್ತಿದೆ. ಇದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಜಸ್ಟ್ 10 ರೂಪೀಸ್ ಅಷ್ಟೇ, ನಾನು ಆಲ್ರೆಡಿ ಅರ್ಧ ಖಾಲಿ ಮಾಡಿದ್ದೀನಿ. ನಿಮ್ಗೇನಾದರೂ ಗಂಟ್ಲಲ್ಲಿ ತುಂಬ ಕಿಚಿ ಅನ್ಸಿದ್ರೆ ಇದು 2 ಬಾಯಿಗೆ ಹಾಕೊಂಡು ಚೀಪ್ ಬೇಕಷ್ಟೇ. ಸೊ ಇದು ಇಂಗ್ಲೀಷ್ ಮೆಡಿಸಿನು, ಇದು ಆಯುರ್ವೇದಿಕ್ ಮೆಡಿಸಿನು ನನ್ನ ಗಂಟ್ಲಿಗೆ. ಇನ್ನು ನೆಕ್ಸ್ಟು ಬುಕ್ ಓದ್ತೀನಿ ಅಂತ ಹೇಳಿದ್ನಲ್ವ, ಅಲ್ಲೇನಾದರೂ ಚೆನ್ನಾಗಿರೋ ಇಂಗ್ಲೀಷ್ ವರ್ಡ್ಸ್ ಇದ್ದರೆ ಅದನ್ನು ಹೈಲೈಟ್ ಮಾಡ್ಕೊಳ್ಳಿಕ್ಕೆ ಇದು ಒಂದು. ಮತ್ತು ಇಯರ್ಪೋಡ್ಸು, ಓಕೆ, ಮ್ಯೂಸಿಕ್ ಕೇಳೋದಕ್ಕೆ. ಇಯರ್ಪೋಡ್ಸ್ ಏನೇನಕ್ಕೆ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಮುಗೀತು. ಪೆನ್ ಒಂದಿದೆ ಅಷ್ಟೇ. ಎಸ್, ಒಂದು ಪೆನ್ ಇಟ್ಕೊಂಡಿರ್ತೀನಿ, ಒಂದು ಹೈಲೈಟರು, ಪುಸ್ತಕ ಓದೋದಕ್ಕೆ ಏನಾದರೂ ಬರ್ಕೊಳ್ಳೋದಕ್ಕೆ ಬೇಕಾಗತ್ತೆ ಅಂತ. ಇನ್ನು ಮೇಕಪ್ ಪೌಚ್, ಈ ಪೌಚಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ, ಒಂದೊಂದಾಗಿ ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟು ಕಾಂಪ್ಯಾಕ್ಟ್ ಬೇಕಾಗತ್ತೆ. ಎಸ್, ನೆಕ್ಸ್ಟು ಗೊತ್ತಲ್ಲ ಸೇಫ್ಟಿ ಪಿನ್ಸ್, ಹೆಣ್ಮಕ್ಳು ಬ್ಯಾಗಲ್ಲಿ ಇದು ಇದ್ದೇ ಇರುತ್ತೆ, ಮಸ್ಟ್ ಆ್ಯಂಡ್ ಶುಡ್ಡು. ಸೇಫ್ಟಿ ಪಿನ್ಸ್ ಇದೆ, ಮತ್ತು ಟಿಕ್ ಟಾಕ್ ಪಿನ್ಸ್ ಇದೆ, ಹಾಗೆ ಒಂದು ಸಣ್ಣ ಇಯರಿಂಗ್ ಇದೆ ನೋಡ್ಬೋದು, ಇದು ಒಂದಿರುತ್ತೆ. ಇನ್ನು ವಿಕ್ಸ್, ಗಂಟ್ಲೇನಾದರೂ ನೋಸ್ ಏನಾದರೂ ಬ್ಲಾಕ್ ಆಗಿದ್ರೆ, ಗಂಟ್ಲೇನಾದರೂ ಕಿಚಿ ಅನಿಸ್ತಾ ಇದ್ರೆ ನಿಮಗೆ. ಓಕೆ, ಇನ್ನು ಅದಾದಮೇಲೆ ಬಾಡಿ ಲೋಷನ್, ಒಂದು ಬಾಡಿ ಲೋಷನ್. ಏನಕ್ಕೆ ಇಷ್ಟು ದೊಡ್ಡದು ಇಟ್ಕೊಂಡು ಚಿಕ್ಕದು 10 ರೂಪಾಯಿ 20 ರೂಪಾಯಿದು ಇಟ್ಕೋಬೋದಲ್ಲ ಅಂತ ಮೊದಲು ಹಾಗೆ ಇಟ್ಕೊಂಡು ಓಡಾಡ್ತಿದ್ದೆ. ನನಗೆ ಒಂಥರ ಈ ಕೆಲವೊಂದು ಕಾಯಿಲೆಗಳಿದೆ. ಏನು ಕಾಯಿಲೆ ಅಂತ ಹೇಳ್ತೀನಿ, ನೀವೇನೇನೋ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಮುಂಚೆ. ಈ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಟಕ್ ಅಂತ ಓಡೋಗ್ಬಿಟ್ಟಿರ್ತೀನಿ. ಅಂದರೆ ಇವೆಂಟಿಗೆ ಟೈಮ್ ಆಯಿತು ಅಂತ ಯಾವಾಗಲೂ ಲೇಟ್ ಮಾಡ್ತೀನಿ. ಲೇಟ್ ಅಂದರೆ ಅರ್ಧ ಗಂಟೆ 20 ನಿಮಿಷ ಲೇಟ್ ಮಾಡ್ತೀನಿ ಅಂತಲ್ಲ, ಅವ್ರು 11 ಗಂಟೆಗೆ ಬನ್ನಿ ಅಂತ ಹೇಳಿರ್ತಾರೆ, ನಾನು ಕರೆಕ್ಟಾಗಿ 10:59 ಅಲ್ಲಿಗೆ ರೀಚ್ ಆಗೋ ಥರ ಇರ್ತೀನಿ. ಅಂದರೆ ಅಷ್ಟು ತುದಿ ಮೂಮೆಂಟಲ್ಲಿ, ಕೊನೆ ಮೂಮೆಂಟಲ್ಲಿ ಹೋಗಿ ವೆನ್ಯೂಗಳಿಗೆ ರೀಚ್ ಆಗ್ತೀನಿ. ಅಷ್ಟು ಲೇಟ್ ಲತೀಫ್ ನಾನು. ಸೊ ಅದಕ್ಕೋಸ್ಕರ ಸ್ನಾನ ಮಾಡಿ ಹಾಗೆ ಹೊಟ್ಟೋಗ್ಬಿಟ್ಟಿರ್ತೀನಿ. ಇಲ್ಲೆಲ್ಲ ಲೋಷನ್ ಗೀಷನ್ ಏನೂ ಹಾಕ್ಕೊಂಡಿರಲ್ಲ. ಸೊ ಅಲ್ಲೋಗಿ ಕೂತ್ಕೊಂಡು ಅಯ್ಯೋ ಇಲ್ಲೆಲ್ಲ ಏನಂತಾರೆ ಮಸಿ ಥರ ಅನಿಸ್ತಾ ಇರುತ್ತೆ, ವೈಟ್ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಬಾಟಲ್ನ ಕ್ಯಾರಿ ಮಾಡ್ತೀನಿ. ಇದಾದಮೇಲೆ ಇನ್ನು ಕಾಂಪ್ಯಾಕ್ಟಿಗೆ ಬೇಕಾಗಿರುವಂಥ ಒಂದು ಬ್ರಷು. ಇನ್ನು ಇದೊಂದು ಐ ಶ್ಯಾಡೋ ಪ್ಯಾಲೆಟು. ಇದಕ್ಕೆ ನನ್ನ ಹತ್ರ ಒಂದು ಸಪ್ರೇಟು ಬ್ರಷ್ ಇದೆ. ಇದು ನೋಡಿ, ಒಂದು ಐ ಶ್ಯಾಡೋ ಪ್ಯಾಲೆಟು. ಇದ್ರೊಳಗೆ ಒಂದು ಬ್ರಷ್ ಕೊಟ್ಟಿದ್ದಾರೆ ಆಲ್ರೆಡಿ, ನೈಕಾದಿಂದ ತೊಗೊಂಡಿರೋದು. ಸಿಂಪಲ್, ಪಾಕೆಟ್ ಫ್ರೆಂಡ್ಲಿ, ತುಂಬ ಚೆನ್ನಾಗಿದೆ. ನಿಮಗೆ ನ್ಯೂಟ್ರಲ್ ಕಲರ್ಸ್ ಏನೇನು ಬೇಕು ಅದೆಲ್ಲ ನಿಮಗೆ ಕಾಣಿಸುತ್ತೆ ಇಲ್ಲಿ. ಓಕೆ, ಅದ್ರೊಳಗಡೆ ನಿಮಗೆ ಈ ಥರ ಬ್ರಷ್ ಸಿಗುತ್ತೆ, ಈ ಥರ. ಓಕೆ, ಅದರೊಳಗಡೆ ನಿಮಗೆ ಈ ಥರ ಬ್ರಷ್ ಕಾಣಿಸುತ್ತೆ. ಇದು ಆಲ್ಮೋಸ್ಟ್ ಕಾಣಿಸುತ್ತೆ ನಿಮಗೆ, ವೈಟ್ ಕಾಟನ್ ಥರ ಇದೆ ಅಲ್ವಾ, ವೈಟ್ ಕಾಟನ್ ಥರ ಇದೆ. ಸೊ ಇದು ನೀವು ಒಂದು ಸತಿ ಯೂಸ್ ಮಾಡಿದ್ರೆ ಅದೇ ಕಲರ್ ಅಂಟ್ಕೊಂಡ್ಬಿಟ್ಟಿರುತ್ತೆ, ಮತ್ತೆ ರಿಮೂವ್ ಮಾಡ್ಲಿಕ್ಕೆ ಕಷ್ಟ. ಅದಕ್ಕೋಸ್ಕರ ನಾನು ಈ ಥರ ಬ್ರಷಸ್ಗಳನ್ನ ಯೂಸ್ ಮಾಡ್ತೀನಿ ಒಂದು. ಎಸ್, ನೆಕ್ಸ್ಟು ಬಾಚಣಿಗೆ. ಏನಕ್ಕೆ ಅಂತ ಹೀಗೆ ನಾನು ಬಾಚಣಿಗೆ ಏನಕ್ಕೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಸಿಕ್ಬಿಡ್ಸೋಕ್ಕೆ ಒಂದು ನಾರ್ಮಲ್ ಸಣ್ಣ ಹಲ್ಲಿನ ಬಾಚಣಿಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸನ್ಗ್ಲಾಸಸ್ ಬಗ್ಗೆ ಹೇಳಿದ್ನಲ್ವ, ಸುಮ್ಮನೆ ಶೋಕಿ ಹೊಡಿಯೋಕೆ ಇಟ್ಕೊಂಡಿದ್ದೀನಿ, ಯೂಸ್ ಮಾಡಲ್ಲ ಅಂತ. ಅದೇ ಥರ ಇದು ಕೂಡ ನೋಡಿದ್ರಾ, ಬೀಳಿಸ್ದೆ. ಝೂಡಿಯೋಗೆ ಒಂದ್ಸತಿ ಚಪ್ಪಾಳೆ ಹೊಡಿರಿ. ಯಾಕೆ ಗೊತ್ತಾ, ಈ ಪರ್ಫ್ಯೂಮು ಗ್ಲಾಸ್ ಬಾಟಲ್ ಇದು ಆಯಿತಾ, 80 ರೂಪಾಯಿ ಏನೋ ಇದೆ. ಎಸ್, 79 ರೂಪೀಸ್ ಇದೆ ಗ್ಲಾಸ್ ಬಾಟಲು. ನನ್ನಂಥವಳು ಇಷ್ಟು ದಿನ ಬಾಳಿಕೆ ಬಡಿಸಿದಾಳಲ್ಲ, ಗ್ರೇಟ್. ಬಿದ್ದರೂ ಒಡೆದೋಗಿಲ್ಲ. ಸೊ ಝೂಡಿಯೋ, ಟಾಟಾ ಝೂಡಿಯೋಗೆ ಒಂದ್ಸತಿ ಚಪ್ಪಾಳೆ. ನೆಕ್ಸ್ಟು ಲಿಪ್ಸ್ಟಿಕ್ ಇದೆ. ಎಸ್, ನೆಕ್ಸ್ಟು ಇದೆರಡು ಲಿಪ್ಸ್ಟಿಕ್ ಇದೆ, 2 ಮೆಬೆಲಿಂದೆ, ಮತ್ತು ಒಂದು ಲಿಪ್ ಬಾಮ್ ಇಲ್ಲದೆ ಇರೋ ಬ್ಯಾಗು, ಒಂದು ಬ್ಯಾಗ ಹೆಣ್ಮಕ್ಳು ಬ್ಯಾಗ್, ಗಂಡು ಮಕ್ಕಳಲ್ಲ. ಓಕೆ, ಅದಾದಮೇಲೆ ಒಂದು ಕ್ಲಿಪ್ಪು, ಒಂದು ರಬ್ಬರ್ ಬ್ಯಾಂಡ್ ಇದೆ.
ಇಲ್ಲಾಂದರೆ ಎಲ್ಲ ಟೈಮಲ್ಲೂ ಈ ಥರ ಕೂದಲು ಬಿಟ್ಕೊಂಡು ಓಡಾಡೋಕ್ಕಾಗಲ್ವಲ್ಲ, ಹುಚ್ಚಿ ಅಂತ ಅನ್ಕೋತಾರೆ ನನ್ನನ್ನು. ಮತ್ತು ಒಂದು ಐಲೈನರ್ ಇದೆ, ಪುಟಾಣಿ ಐಲೈನರು. ಯಾವ ಕಂಪ್ನಿದೋ ಏನೋ ನಡೆಯುತ್ತೆ, ಚೆನ್ನಾಗಿ ಕಾಣಿಸ್ಬೇಕಷ್ಟೆ. ಓಕೆ, ಅದಾದಮೇಲೆ ಮತ್ತೊಂದು ಬಾಡಿ ಲೋಷನು ಪುಟ್ಟು ಬಾಕ್ಸಲ್ಲಿ ಹಾಕ್ಕೊಂಡು ಓಡಾಡ್ತಾ ಇರ್ತೀನಿ ನಾನು. ಎಸ್, ಅದಾದಮೇಲೆ ಒಂದು ಲಿಪ್ಸ್ಟಿಕ್ ಲೈನರ್, ಅದಾದಮೇಲೆ ಒಂದು ಲಿಪ್ ಲೈನರ್. ಓಕೆ, ಆಮೇಲೆ ಇನ್ನು ಪಾಕೆಟ್ ಪರ್ಫ್ಯೂಮ್, ಒಂದು ಸ್ಟೇಪ್ ಫ್ರೀ ನ್ಯಾಪ್ಕಿನ್ ಇದೆ. ಎಸ್, ಅದಾದಮೇಲೆ ಗೊತ್ತಲ್ಲ ತಲೆನೋವಿಗೆ ಇದು ಮೆಂಟೋ ಪ್ಲಸ್ಸು. ಇದರಿಂದ ಒಂದು ಕತೆ ಇದೆ. ನಾನು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಯಾವಾಗಲೂ ಒಂದು 2 years ಬ್ಯಾಕ್ ಅಂತ ಅನ್ಕೋತೀನಿ, ಅಲ್ಲಿ ಒಂದು ಸೀಕ್ರೆಟ್ ಸಾಂತಾ ಅಂತ ಒಂದು ಸುಮ್ಮನೆ ಆ್ಯಕ್ಟಿವಿಟಿ, ಒಂದು ಗೇಮ್ ಥರ ಮಾಡ್ತಾಯಿದ್ವಿ. ಟೀಚರ್ಸ್ಗಳು ಒಬ್ರಿಗೊಬ್ಬರಿಗೆ ಸೀಕ್ರೆಟಾಗಿ ಗಿಫ್ಟ್ಸ್ಗಳನ್ನ ಕೊಡಬೇಕು. ನನಗೆ ಯಾರೋ ಮೆಂಟೋ ಪ್ಲಸ್ ಕೊಟ್ಟಿದ್ರು ಗಿಫ್ಟಾಗಿ. ಯಾರು ಅಂತಲ್ಲ, ನನಗೆ ಹೆಸರು ಗೊತ್ತು. ಸೊ ಮೆಂಟೋ ಪ್ಲಸ್ ಕೊಟ್ಟಿದ್ರು ನನಗೆ ಗಿಫ್ಟಾಗಿ, ಅವರ ನೆನಪಿಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಓಕೆ, ಅದಾದಮೇಲೆ ಒಂದಷ್ಟು ಬಲೂನ್ಸ್ ಇಟ್ಕೊಂಡಿದ್ದೀನಿ. ಏನಕ್ಕಪ್ಪ ಬಲೂನ್ಸ್ ಈ ಅಮ್ಮ ಹಿಂಗೆ ಇಟ್ಕೊಂಡು ತಿರುಗ್ತಾ ಇದೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಇವೆಂಟ್ ಫೀಲ್ಡಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ ಇದು. ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿರ್ತಾರೆ, ಪ್ರೋಗ್ರಾಮ್ ಲಿಸ್ಟ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ಕಾರ್ಯಕ್ರಮ ಶುರುವಾಗೋದು ಲೇಟ್ ಆಗ್ತಾ ಇರುತ್ತೆ. ಸೊ ಏನು ಮಾಡ್ತಾರೆ, ಮೇಡಮ್ 1-2 ಗೇಮ್ ಆಡಿಸ್ಬಿಡಿ ಮೇಡಮ್, ಒಂದು ಗೇಮ್ ಆಡಿಸ್ಬಿಡಿ, ಜನ ಸುಮ್ಮನೆ ಕೂತಿದ್ದಾರೆ, ಏನಾದರೂ ಎಂಟರ್ಟೈನ್ಮೆಂಟ್ ಮಾಡಿ ಮೇಡಮ್, ಒಂದು ಗೇಮ್ ಆಡಿಸ್ಬಿಡಿ ಅಂತ ಹೇಳ್ತಾರೆ. ಅವಾಗ ಟಕ್ಕಂತ ನೀವು ಇಡೀ ಕಾರ್ಯಕ್ರಮನ ಮುಗಿಸ್ಬಿಡೋದು. ಇದೊಂದು 4-5 ಬಲೂನ್ಸ್ ಇದ್ದರೆ. ಬಲೂನ್ಸ್ ಆರ್ ಲೈಕ್ ಎಮರ್ಜೆನ್ಸಿ ಕಿಟ್ ಥರ ಆ್ಯಂಕರ್ಸ್ಗಳಿಗೆ. ಸೊ 1-2 ಬಲೂನ್ಸ್ ಎಲ್ಲ ಕಡೆ ಆಮೇಲೆ ಹುಡ್ಕೊಂಡು ಹೋಗೋಕ್ಕಾಗಲ್ವಲ್ಲ ಇವೆಂಟಲ್ಲಿ, ಬಲೂನ್ ಕೊಡಿ ಅಂತ. ಸೊ ಸೇಫ್ಟಿಗೆ ನಾನೇ ಕ್ಯಾರಿ ಮಾಡಿರ್ತೀನಿ. ತಕ್ಷಣ ನಿಮಗೊಂದು ಗೇಮ್ ಬೇಕು, ಇಲ್ಲಾಡಿಸಿ ಅಂತ ಏನಾದರೂ ಕೇಳಿದ್ರೆ ಪಟ್ ಅಂತ ತಗೊಳ್ಳಿ ಅಂದ್ಬಿಟ್ಟು ಒಂದು ಗೇಮ್ ಆಡಿಸ್ಬೋದು, ಅದಕ್ಕೋಸ್ಕರ. ಎಸ್, ಆಮೇಲೆ ಲಾಸ್ಟ್ ಇದು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು. ಇದು ನೀಲಗಿರಿ ತೈಲ. ಓಕೆ, ಇದನ್ನು ನಾನು ತೊಗೊಂಡಿದ್ದು ಹೊರನಾಡಲ್ಲಿ. ನೀವು ಯಾರಾದರೂ ಸಹ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸೈಡಲ್ಲಿ ಏನೋ ಒಂದು ಶಾಪಿಂಗ್ ಮಾಲ್ ಥರ ಇದೆ. ಶಾಪಿಂಗ್ ಮಾಲ್ ಅಲ್ಲ, ಸೈಡಲ್ಲಿ ಗೊತ್ತಲ್ಲ ದೇವಸ್ಥಾನಗಳ ಹತ್ರ ಒಂದು ಫುಲ್ಲು ಶಾಪ್ಸ್ ಒಂದು ಲೈನಿಗೆ ಹಾಕ್ಕೊಂಡಿರ್ತಾರೆ. ಅಲ್ಲಿ ನಿಮಗೆ ತುಂಬ ಐಟಮ್ಸ್ಗಳು ಸಿಗುತ್ತೆ. ಈ ಏಲಕ್ಕಿ, ಚಕ್ಕೆ, ಲವಂಗ, ಈ ಕೊಬ್ಬರಿ ಎಣ್ಣೆ, ಈ ಥರದ್ದು ನೀಲಗಿರಿ ತೈಲ, ಈ ಥರದ್ದೆಲ್ಲ ತುಂಬ ಆಯುರ್ವೇದಿಕ್ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಬಟ್ ಇದನ್ನಂತೂ ನೀವು ನೆಕ್ಸ್ಟ್ ಸತಿ ಹೋದರೆ ಅಥವಾ ನಿಮಗೆ ಬೇರೆ ಪುಣ್ಯಕ್ಷೇತ್ರಗಳಲ್ಲೂ ಸಿಗಬಹುದಾದಂಥ ಚಾನ್ಸಸ್ ಅಂದರೆ ನಾನು ನೋಡಿದ್ದೀನಿ ಒಂದು 2-3 ಕಡೆ ಸಿಕ್ಕಿದ್ರೆ ದಯವಿಟ್ಟು ಪರ್ಚೇಸ್ ಮಾಡಿ. ಈ ನೀಲಗಿರಿ ತೈಲ ನೀವು ಸ್ಟೀಮ್ ಮಾಡಬೇಕಾದ್ರೂ ಸಹ ಹಾಕೊಳ್ಬೋದು. ಬಟ್ ಡ್ರಾಪ್ಸ್ ಬೀಳೋದು ತುಂಬ ಕಷ್ಟ. ಬಟ್ ನೀವು ಈ ಥರ ಕೈ ಮೇಲೆ ರಬ್ ಮಾಡಿಕೊಂಡು ಹೀಗಾದರೆ ಗಮನ ತೊಗೊಂಡ್ರೆ ನಿಮಗೆ ನೋಸ್ ಏನಾದರೂ ಬ್ಲಾಕ್ ಆಗಿದ್ರೆ, ಗಂಟ್ಲು ನೋವ್ತಾ ಇದ್ದರೆ, ಎಸ್ಪೆಷಲಿ ತಲೆನೋವಿಗೆ, ಇಲ್ಲಿ ಕಫ ಕಟ್ಟಂಗೆ ಆಗೋದು, ಇಲ್ಲಿ ಉಬ್ಬತ್ರ ಎಲ್ಲ ನೋವು ಬರೋದು, ಆ ಥರದ್ದು ಏನಾದರೂ ಆದರೆ ಇದ್ರ ಗಮನ ಒಂದು ಸ್ವಲ್ಪ ರಬ್ ಮಾಡಿಕೊಂಡು ಅಂತ ಹಿಂಗೆ ಎಳ್ಕೊಂಡ್ರೆ ಇನ್ಸ್ಟೆಂಟಾಗಿ ನಿಮಗೆ ಏನಂತಾರಲ್ಲ ಪರಿಹಾರ ಸಿಕ್ಬಿಡುತ್ತೆ. ತಲೆನೋವಾಗಿರ್ಬೋದು, ಇಲ್ಲಿ ಕಫ ಕಟ್ಟಂಗಾಗಿರ್ಬೋದು, ಇದೆಲ್ಲದಕ್ಕೂ. ಸೊ ನಾನು ಒಂದು ಸ್ವಲ್ಪ ದಿನಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರ ಅಫೆಕ್ಟ್ ಮಾಡಲ್ಲ. ಬಿಕಾಸ್ ನೀವು ಆ ವಿಕ್ಸು, ಆ ಇನ್ಹೇಲರ್ನೆಲ್ಲ ಇಟ್ಕೊಂಡು ತಿರುಗ್ತಾ ಇರ್ತಾರೆ. ಆ್ಯಕ್ಚುಲಿ ನನಗೆ ಅದು ಸೇಫ್ಟಿ ಪರ್ಪಸ್ಸಿಗೆ ಅಂತ ಫಸ್ಟಿಂದ ಇಟ್ಕೊಂಡಿದ್ದೀನಿ. ಸೊ ತೆಗೆದು ಆಚೆ ಹಾಕಿಲ್ಲ. ಬಟ್ ಇದನ್ನು ನನ್ನ ಪ್ರಾಡಕ್ಟ್ ಡಿಸ್ಕವರಿ ಮಾಡೋದ್ಮೇಲೆ, ನಾನೇ ಡಿಸ್ಕವರಿ ಮಾಡಲಿಲ್ಲ, ಈ ಪ್ರಾಡಕ್ಟ್ ನನಗೆ ಸಿಕ್ಕಿದ್ಮೇಲೆ ನಾನು ಅದನ್ನು ಯೂಸೇ ಮಾಡ್ತಿಲ್ಲ. ಇದು ಒಂಥರ ನ್ಯಾಚುರಲ್ಲು, ಆಯುರ್ವೇದಕ್ಕೂ ಬೆಸ್ಟ್, ತುಂಬ ಒಳ್ಳೆಯದು. ಎಸ್, ನೋಡಿದ್ರಲ್ಲ ನನ್ನ ಈ ಮೂಟೆಯಲ್ಲಿ ಏನೇನಿತ್ತು ಅಂತ. ಇದಾಗಿತ್ತು ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋ. ನಿಮಗೆ ಈ ಇಷ್ಟು ಪ್ರಾಡಕ್ಟ್ಸ್ಗಳಲ್ಲಿ, ಈ ಇಷ್ಟು ಐಟಮ್ಸ್ಗಳಲ್ಲಿ ಯಾವುದು ಯೂಸ್ಫುಲ್ ಆಗಬಹುದು ಅಂತ ನಿಮ್ಮ ಲೈಫಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಅಥವಾ ನೀವು ಪರ್ಚೇಸ್ ಮಾಡಿದ್ರೆ ಇದು ನನಗೆ ಖಂಡಿತ ಯೂಸ್ ಆಗುತ್ತೆ, ಯಾವುದು ಅಂಥದ್ದು ಒಂದು ಪ್ರಾಡಕ್ಟು ಅಥವಾ ನನ್ನ ಈ ಬ್ಯಾಗ್ಗೆ ಅಥವಾ ನನ್ನ ಪ್ರೊಫೆಷನಿಗೆ ಹೆಲ್ಪ್ ಆಗೋ ರೀತಿ ಯಾವ ಒಂದು ಪ್ರಾಡಕ್ಟನ್ನು ನಾನು ಪರ್ಚೇಸ್ ಮಾಡಿದ್ರೆ ಇದು ನೆಸೆಸಿಟಿ ಇದೆ ಅಂತ ನಿಮ್ಗೆ ಅನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಕಮೆಂಟ್ ಅಷ್ಟೇ ಅಲ್ಲ, ದುಡ್ಡನ್ನು ಕಳಿಸ್ಬಿಡಿ. ಗೂಗಲ್ ಪೇ, ಸ್ಕ್ಯಾನರ್ ಏನಾದರೂ ಇಲ್ಲಿ ಸೈಡಲ್ಲೆಲ್ಲ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೊಂಡು ನಿಮ್ಮ ಹೆಸರು ಹೇಳ್ಕೊಂಡು ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ನನ್ನ ವೀಡಿಯೋನ ನೋಡಿದ್ದಕ್ಕೆ. ಇದೇ ಥರ ನನ್ನ ವೀಡಿಯೋಸನ್ನು ನೋಡ್ತಾ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.